ದೇವಾಲಯ ಅಂದ್ರೆ ವೀರಭದ್ರ ಅಂದ್ರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡಂತವ್ರು. ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಮೊದಲು ವೀರಭದ್ರ, ಕೊಲ್ಲೂರ್ಗೆ ಹೋಗಿ ಇಲ್ಲ ಬಾಳೆಹೊನ್ನೂರ್ಗೆ ಹೋಗಿ ಇಲ್ಲ ಎಲ್ಲೋದ್ರು ಕೂಡ ಅದಕ್ಕೆ ರಕ್ಷಣೆ ಮಾಡೋನು ವೀರಭದ್ರ. ಈಶ್ವರನ ಒಬ್ಬ ದೊಡ್ಡ ಪ್ರಸಿದ್ಧವಾದಂಥ ಒಂದು ರಕ್ಷಣೆ ಮಾಡುವಂಥ ಒಂದು ಮುಖ. ನಾವೆಲ್ಲ ಇದಕ್ಕೆ ಜೀರ್ಣೋದ್ಧಾರ ಮಾಡಿ ಇದಕ್ಕೊಂದು ದೊಡ್ಡ ರಾಜಗೋಪುರ ನಿರ್ಮಾಣ ಮಾಡಲು ಸೇರ್ತೇವೆ. ಇದು ದೇವಸ್ಥಾನ ಬಹಳ ಇತಿಹಾಸವಾದ್ದು. ಸದ್ಯ ಊರವರೆಲ್ಲ ಸೇರಿ ಕಾಂಪೌಂಡ್ ಹಾಕಿಸಿ ಜಾಗಕ್ಕೆ 3 ಎಕರೆ ಮಾಡಿದ್ದೀರಿ ಅಂತ ತಿಳಿದು ಬಹಳ ಸಂತೋಷ ಆಯಿತು. ಯಾರು ಈ ಜಾಗಕ್ಕೆ ದಾನಿಗಳು ಹಣ ಕೊಟ್ಟು ರಕ್ಷಣೆ ಮಾಡಿ ಈ ದೇವಸ್ಥಾನದ ಪ್ರತಿಷ್ಠೆ ನೋಡದೆ ಬಹಳ ಜನ ಸಹಕಾರ ಕೊಟ್ಟಿದ್ದೀರಿ. ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಈ ಕ್ಷೇತ್ರದ ಶಾಸಕನಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಇದೊಂದು ಧರ್ಮನ ನಾವ್ಯಾರೂ ಬಿಡಬಾರ್ದು. ನಮ್ಮ ಧರ್ಮ ನಮ್ಗೆ ಬಹಳ ಮುಖ್ಯ. ಬೇರೆ ಧರ್ಮನ ನಾವು ದ್ವೇಷಿಸಬಾರದು. ಯಾವ ಧರ್ಮದಲ್ಲೂ ಯಾರೂ ದ್ವೇಷ ಮಾಡಿದ್ದ ಹೇಳುದಿಲ್ಲ. ಶಿವನ ಒಂದು ದೊಡ್ಡ ಅವತಾರ. ನನಗೆ ಗೊತ್ತಿಲ್ಲ, ಇವತ್ತು ಬೆಳಿಗ್ಗೆ ನಾನು ನಮ್ಮ ಮರ್ಸಪ್ಪಂಗೆ ಹೇಳಿದೆ, ನಮ್ಮ ಮಳಗಾಡಿಂದ ಈಶ್ವರ ದೇವಸ್ಥಾನದ ಹತ್ರ ತಂದು ಬಿಲ್ಪತ್ರ ತಗೋಬಾ ಅಂತ ಹೇಳಿದ್ದೆ. ಅದು ಯಾಕೆ ಹೇಳಿದ್ದು ನನಗೆ ಗೊತ್ತಿಲ್ಲ. ನನಗೇನೋ ಇತ್ತು ನನ್ನ ತಲೆಯಲ್ಲಿ ಬೇರೆ ವಿಚಾರ. ಆದರೆ ತರಿಸಿ ಮನೆಗೆ ಸ್ವಲ್ಪ ತಗೊಂಡೋಗ್ಬೇಕಾಯ್ತು. ಗಾಡಿಲಿ ಇಟ್ಕೊಂಡು ಇಲ್ಲೂ ಅದೇ ಬಿಲ್ಪತ್ರನ ತೆಗೆದು ವೀರಭದ್ರನ ಸನ್ನಿಧಿಗೆ ಯಾಕೆ ಹೋಗಿದ್ದೀನಿ ಅಂದ್ರೆ, ಇದು ಭಕ್ತನಿಗೂ ಭಗವಂತನಿಗೂ ಇರುವಂತ ಒಂದು ದೊಡ್ಡ ಸಂಬಂಧ ಇದೆ. ನಮ್ಮ ನೆಮ್ಮದಿಗೋಸ್ಕರ, ಶಾಂತಿಗೋಸ್ಕರ, ಕೊನೆಗೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಮ್ಮ ಮನೇನ ನಾವು ಯಾವ ರೀತಿ ಕಾಪಾಡ್ತೀವೋ ನಮ್ಮ ಊರಿನ ದೇವಸ್ಥಾನಗಳನ್ನು ಅದೇ ದೃಷ್ಟಿಯಿಂದ ಒಳ್ಳೆ ಕಾರ್ಯಗಳಿಗೆ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು. ಸೊ ಈ ಗೋಪುರಕ್ಕೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ. ನೀವೆಲ್ಲ ಸೇರಿ ಬಹಳ ಶುದ್ಧಿಯಿಂದ ಲೆಕ್ಕಾಚಾರದಲ್ಲಿ ಯಾರೆಲ್ಲ ಲೆಕ್ಕ ಹಾಕಿ ಬಹಳ ಚೆನ್ನಾಗಿ ಮಾಡಿ ಒಳ್ಳೆ, ನಾವು ಸುಮಾರು 300ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ನನ್ನ ಸೋದರನ ಮುಖಂಡತ್ವದಲ್ಲಿ ಈಗಾಗಲೇ ಇಡೀ ಕ್ಷೇತ್ರದ ಉದ್ದಕ್ಕೂ ಕೂಡ ಕಟ್ಟಿರೋದು ತಮಗೆಲ್ಲ ಗೊತ್ತಿದೆ. ಕಬ್ಬಾಳ ದೇವಸ್ಥಾನನೇ ಸಾಕ್ಷಿ. ಕಬ್ಬಾಳಮ್ಮ ಹೆಂಗಿತ್ತು, ಈಗ ಹೆಂಗಿದೆ ದೇವಸ್ಥಾನ ಅನ್ನೋದಕ್ಕೆ ಯಾವ ರೀತಿ ಒಂದು ಬದಲಾವಣೆ ನಾವು ಮಾಡ್ದೋ ನಮ್ಮ ಕಾಲದಲ್ಲಿ ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ. ಅದರಿಂದ ಇಲ್ಲಿ ಯಾರು ಈ ಊರಿನವರು ಸುತ್ತಮುತ್ತಲವರು ಯಾರಿದ್ದಾರೆ ಅವರೆಲ್ಲ ದಾನಿಗಳನ್ನ ಗಮನದಲ್ಲಿ ಇಟ್ಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಬಹಳ ಪವಿತ್ರವಾದಂಥ ದಿನ ಭೂಮಿ ಪೂಜೆಯನ್ನು ನನ್ನ ಕೈಯಲ್ಲಿ ಮಾಡಿಸಿದ್ದೀರಿ. ಮುಂದಕ್ಕೆ ಆದಷ್ಟು ಜಲ್ದಿ ಜಾಗೃತವಾಗಿ ಮಾಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭ ಆಗಲಿ. ಬರಗಾಲ ಬಂದಿದೆ, ಆದರೂ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕುಡಿಯೋ ನೀರಿಗೆ ಮತ್ತೊಂದಕ್ಕೆಲ್ಲ ಸರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ವಿದ್ಯಾ ಕ್ಷೇತ್ರದಲ್ಲಿ ಈಗ ಉದ್ಯೋಗ ಮೇಳ ಕನಕಪುರದ ಟೌನಲ್ಲಿದೆ. ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಕೊಡಿಸ್ಬೇಕು ಅಂತೇಳಿ ಸುಮಾರು ಒಂದು 10-15 ಜನ ಬರ್ತಾರೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಈಗ ಹೋಗಿ ನೋಡ್ತೀನಿ. ಅದಾದಮೇಲೆ ನನಗೆ ಅಸೆಂಬ್ಲಿ ನಡೀತಾ ಇದೆ. ಅಸೆಂಬ್ಲಿಲಿ ಅಂತ ಬಿಲ್ ಇದೆ, ಯಾವುದೋ ಬೆಂಗಳೂರು ಪ್ರಾಪರ್ಟಿ ಟ್ಯಾಕ್ಸ್ ವಿಚಾರಕ್ಕೆ ಒಂದು ಅಸೆಂಬ್ಲಿಯಲ್ಲಿ ಒಂದು ಮಸೂದೆ ಇದೆ. ಆದರೂ ಕೂಡ ನಾನು ಇದು ಮಾತು ಕೊಟ್ಟಿದ್ದೇನೆ. ದೇವ್ರು ನಾನು ಕರ್ಕೊಂಡು ಬಂದಿದ್ದು, ನಾನು ಬಂದಿದ್ದಲ್ಲ. ಸೊ ಬಂದು ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾನು ಹೊರಡ್ತಾ ಇದ್ದೀನಿ. ನಿಮಗೆಲ್ಲರೂ ಕೂಡ ಶುಭವಾಗಲಿ. ವ್ಯವಸ್ಥಾಪನೆ ಮಾಡಿದಂಥ ಎಲ್ಲ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ, ಭಕ್ತಾದಿಗಳಿಗೆ ನಿಮ್ಗೆಲ್ಲರೂ ಕೂಡ ಶುಭ ಆಗಲಿ ಅಂತೇಳಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವಲ್ಪ ದಾನ ಚೆನ್ನಾಗಿ ಮಾಡಿ, ಕೈ ಉದ್ದು ಕೇಳಿರಿ ಪರವಾಗಿಲ್ಲ. ನೀನ್ ಮಾಡಿಸ್ಬೇಕೇನಿಲ್ಲ, ಬರೀ ತಗಲೆಲ್ಲ ಕೊಡ್ಕೊಳಕ್ ಹಾಕಕ್ ಮಾಡಿಸ್.